ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟ್ ಆಗಿದೆ. ಅಣ್ಣ ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಫಿಲಮ್ ನೋಡ್ದಂಗೆ ಆಯ್ತು. ಚೆನ್ನಾಗಿದೆ. ಫನ್ ಚೆನ್ನಾಗಿತ್ತು. ನಾಟ್ಯರಂಗ ಇದ್ದಾರಲ್ವಾ, ಕಾಮಿಡಿ ಆರ್ಟಿಸ್ಟ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ನೈಸ್ ಮೂವಿ. ಚೆನ್ನಾಗಿತ್ತು ಬ್ರೋ. ಸರಿಯಾಗಿತ್ತು ಸಿನಿಮಾ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾ? ಲವ್ ಸ್ಟೋರಿ ಚೆನ್ನಾಗಿದೆ. ಫಸ್ಟ್ ಲವ್ ಯಾವ ಥರ ಫೇಲ್ ಆದರೂ ಜೀವನದಲ್ಲಿ ಇದಾಗಬಾರ್ದು, ಮುಂದೆ ಲೈಫ್ ಇದೆ ಅನ್ನೋದೊಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಲವ್ ಸ್ಟೋರಿ. ಸರಿಯಾಗಿತ್ತು ಸಿನಿಮಾ. ಸರಿಯಾಗಿತ್ತು ಸಿನಿಮಾ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಲವ್ ಸ್ಟೋರಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್. ಲವ್ ಸ್ಟೋರಿ ತುಂಬ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಯಾವತ್ತಿದ್ರು ಫಸ್ಟ್ ಲವ್, ಯಾವತ್ತಿದ್ರು ಬೆಸ್ಟ್ ಲವ್ ಆಗೋದು. ಆ್ಯಕ್ಟಿಂಗ್ಸು ಅಷ್ಟೇ, ಮತ್ತು ಮೂವಿ ಫ್ಯಾಮಿಲಿ ಮೂವಿ ಥರ ನೋಡ್ಬೋದು. ಸೂಪರ್ ಆಗಿದೆ. ನನಗೆಲ್ಲ ಇಷ್ಟ ಆಯಿತು. ಲವ್ ಮ್ಯಾಟ್ರು. ಹಾಂ, ಕತೆ ಚೆನ್ನಾಗಿದೆ. ಕತೆ ಚೆನ್ನಾಗಿ ಬರ್ತಿದ್ದಾನೆ ಅವನು. ಅರ್ಥ ಹೇಳೋದು ಲಾಸ್ಟಲ್ಲಿ ತುಂಬ ಚೆನ್ನಾಗಿದೆ. ಹೀರೋ ಚೆನ್ನಾಗಿ ಅರ್ಥ ಹೇಳ್ತಾನೆ, ಅವ್ರ ಅಣ್ಣನ ಚೆನ್ನಾಗಿ ಹೇಳ್ತಾನೆ. ಅರ್ಥ ಚೆನ್ನಾಗಿದೆ ಫಿಲಮ್. ಅರ್ಥ ತಂದೆಗೆ ಆಗಲಿ ಯಾವುದೇ ಆಗಲಿ ಭಯ ಭಕ್ತಿ ಎಲ್ಲ ಇದೆ. ಎಲ್ಲದರಲ್ಲೂ ಭಯ ಭಕ್ತಿ ಇದೆ. ಪರವಾಗಿಲ್ಲ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಲವರ್ಸು, ಸ್ಕೂಲ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ಬೋದು. ಆ್ಯಕ್ಚುಲಿ ರಜಾ ಇರೋದ್ರಿಂದ ಎಲ್ಲ ಶನಿವಾರ ಭಾನುವಾರ ನಮ್ಮ ಅನೀಸ್ ಸರ್ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಳ್ಳೆ ಸ್ಟೋರಿ ಇದೆ ಈ ಫಿಲಮಲ್ಲಿ. ಸೊ ಎಲ್ಲ ಬಂದು ನೋಡಿ ನಮ್ಮ ಕನ್ನಡ ಫಿಲಮ್ಸ್ನ ನಾವು ಸಪೋರ್ಟ್ ಮಾಡೋಣ, ಎಲ್ಲರಿಗೂ ಬೆಳೆಸೋಣ ಮೇಲಕ್ಕೆ. ಥ್ಯಾಂಕ್ ಯು. 100 ದಿನ ಓಡಲಿ ಸರ್. ಸಖತ್ತಾಗಿದೆ ಫಿಲಮ್, ನೋಡ್ಬೋದು ಸರ್. ಎಲ್ಲ ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಫಸ್ಟ್ನೇದು ಎಲ್ಲ ಸಖತ್ತಾಗಿದೆ ಸರ್, ನೋಡ್ಬೋದು. ಚೆನ್ನಾಗಿತ್ತು ಸರ್. ಹೊಸ ಒಂದು ಲವ್ ಸ್ಟೋರಿ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯೂತ್ಸಿಗೆ ಒಂಥರ ಇದು ಪಾಠ ಕಲಿಸಿದಂಥ ಫಿಲಮ್ ಇದೆ. ಎಲ್ಲರೂ ಬಂದು ನೋಡುವಂಥ ಫಿಲಮು. ನಮ್ಮ ಕನ್ನಡ ಫಿಲ್ಮನ್ನು ಬೆಳೆಸಬೇಕು. ಮತ್ತು ನಕ್ಷತ್ರ ಅವರು ತುಂಬ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಬಂದಿದ್ದಾರೆ ಸ್ಕ್ರೀನಲ್ಲಿ. ಅನೀಶ್ ಅವ್ರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಡೇ ಫಸ್ಟ್ ಶೋ ಅದೊಂದು ಫೀಲೇ ಬೇರೆ ಇರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಕುತ್ಕೊಂಡು ಸಿನಿಮಾ ನೋಡೋದು, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ನನ್ನ ಪಾತ್ರಕ್ಕೆ ತುಂಬ ಪ್ರೀತಿ ಕೊಡ್ತಾ ಇದ್ರು. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆ. ಹೌದಾ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಲುಕ್ಕು, ನನ್ನ ನಕ್ಷತ್ರ ಅನ್ನೋ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಅದನ್ನು ತುಂಬ ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ಸರ್. ಮಗಳ ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದ್ದಾಳೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾಳೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಈಗಿನ ಜನ್ರೇಷನ್ ಹುಡುಗಿಯರಿಗೆ ಎಲ್ರಿಗೂ ತುಂಬ ಒಳ್ಳೆ ಕನೆಕ್ಟ್ ಆಗುತ್ತೆ ಈ ಸ್ಟೋರಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಕರ್ನಾಟಕದ ಜನತೆ, ನೀವು ಮೀಡಿಯಾದವರು, ಪ್ರೆಸ್ನವರು ಎಲ್ಲರೂ ಒಳ್ಳೆ ರೀತಿಯಿಂದ ಈಗಿನ ಹೊಸ ಕಲಾವಿದರಿಗೆ ಹೊಸ ರೀತಿಯಿಂದ ಬೆಳೆಸಿ. ನನ್ನ ಮಗಳದು ಓವರಾಲ್ ಎಲ್ಲದರಲ್ಲೂ ಪ್ರತಿಯೊಂದು ಸ್ಕ್ರೀನಲ್ಲೂ ಚೆನ್ನಾಗಿ ಬಂದಿದ್ದಾಳೆ. ತುಂಬ ಖುಷಿ ಆಗುತ್ತೆ. So this was my sister's film. I loved it. She did an amazing performance all over the movie. Overall, it was very nice. The performance was really, really good. And the movie, I hope it's a blockbuster. Especially Namakka Istailu, Janvika. She has played the role of Nakshatra. Amazing. The way she looked, the way she presented herself was amazing. Nange tumba ishta aidlu. So yeah, that's it. Thank you.
ತುಂಬ ಚೆನ್ನಾಗಿದೆ. ಲೈಕ್ ಫ್ರೆಶ್ ಫೇಸಸ್, ಫ್ರೆಶ್ ಕಾನ್ಸೆಪ್ಟ್, ಆ್ಯಂಡ್ ಈ ಯಂಗ್ಸ್ಟರ್ಸ್ಗೆ, ಈ ಜನ್ರೇಷನ್ಗೆ ಈ ಕಾನ್ಸೆಪ್ಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಲದಲ್ಲಿ ಹುಡುಗರು ಅಥವಾ ಫೀಮೇಲ್ಸ್ ಹೌ ದೇ ಅಪ್ರೋಚ್ ಟುವರ್ಡ್ಸ್ ಲವ್, ಆ ಎಮೋಷನ್ನ ಹೇಗೆ ಕ್ಯಾರಿ ಮಾಡಬೇಕು ಅಂತ ಭಯಂಕರ ಅನ್ಸ್ಟೇಬಲ್ ಆಗಿರ್ತಾರೆ. ಸೊ ಆಫ್ಟರ್ ವಾಚಿಂಗ್ ದಿಸ್ ಮೂವಿ ಟು ಸಮ್ ಎಕ್ಸ್ಟೆಂಟ್ ಯಂಗ್ಸ್ಟರ್ಸ್ಗೆ ಗೊತ್ತಾಗಿರುತ್ತೆ ಸೊ ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಡೀಲ್ ವಿತ್ ತುಂಬ ಖುಷಿ ಆಗ್ತದೆ ಸರ್. ಫಸ್ಟ್ ಡೇ ಫಸ್ಟ್ ಶೋ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋದು ಒಂಥರ ಖುಷಿನೇ ಬೇರೆ. ಮತ್ತು ಆಡಿಯನ್ಸು ನನ್ನ ಪಾತ್ರಕ್ಕೆ, ನಕ್ಷತ್ರ ಪಾತ್ರಕ್ಕೆ, ಇಡೀ ಸಿನಿಮಾಗೆ, ನನ್ನ ಡೈಲಾಗ್ಸ್ಗೆ ಎಲ್ಲದಕ್ಕೂ ಎಂಜಾಯ್ ಮಾಡಿದಾಗ, ಖುಷಿ ಪಟ್ಟಾಗ, ನನ್ನ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲರೂ. ಸೊ ಐ ಆಮ್ ಲವಿಂಗ್ ಇಟ್. ತುಂಬ ಖುಷಿ ಆಗ್ತಾಯಿದೆ. ಲವ್ ಅಂತ ಬಂದಾಗ ಇಬ್ಬರು ಹೀರೋಯಿನ್ ಒಂದೊಂದು ಅರ್ಥ ಕೊಟ್ಟಿದ್ದೀರಾ, ಏನು ಅನಿಸುತ್ತೆ ಮೇಡಮ್ ನೀವು ಅವ್ರನ್ನ ನೋಡಿದಾಗ ಅವರು ನಿಮ್ಮನ್ನು ನೋಡಿದಾಗ? ಸೊ ಇದು ಎಲ್ಲರ ಲೈಫಲ್ಲೂ ಇರುವಂತಹ ಸ್ಟೋರಿ ಇದು. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದೇ ಇದು. ಒಂದು ಲೈಫ್, ಒಬ್ಬರ ಲೈಫಲ್ಲಿ ಒಂದು ಹುಡುಗಿ ತುಂಬ ಟಾರ್ಚರ್ ಕೊಡುವಂಥ ಹುಡುಗಿ ಇರ್ತಾರೆ, ಒಬ್ಬೊಬ್ಬರು ಟಾರ್ಚರ್ ಕೊಡುವಂಥ ಹುಡುಗಿ ಇರ್ತಾರೆ, ಒಬ್ಬೊಬ್ಬರು ತುಂಬ ಪ್ರೀತಿ ಕೊಡ್ತಾರೆ, ಬಟ್ ನಿಜವಾದ ಪ್ರೀತಿ ನಿಮ್ಗೆ ಸಿಗಲ್ಲ. ಟಾರ್ಚರ್ ಕೊಡೋವಂಥ ಹುಡುಗಿಯು ಅವ್ರ ಜೊತೆ ನೀವು ಇರೋಕ್ಕಾಗಲ್ಲ. ಸೊ ಈ ಥರ ಒಂದು ಓವರ್ ಟಾರ್ಚರ್ ಪ್ರೆಷರ್ ಅಂತ ಒಂದು ಕತೆ ಮಾಡಿದ್ದೀವಿ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಇಷ್ಟ ಆಗುತ್ತೆ ಪಕ್ಕ. ಯು ಲವ್ ಇಟ್. ನಿಮ್ಮಿಬ್ರು ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್ ಆ್ಯಂಡ್ ಆನೆಸ್ಟಿ, ಅದೇ ಲವ್. ಆ್ಯಂಡ್ ಒಬ್ಬರನ್ನ ಪ್ರೀತಿಸಿದಾಗ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಲೋವಲ್ಲಿ ನೀವು ಇದ್ರು ಲೈಫಲ್ಲಿ, ಅವ್ರನ್ನ ಬಿಡಬಾರ್ದು. ಅದು ನೀವು ಬಿಟ್ಟಿಲ್ಲ ಅಂದರೆ ಅದೇ ಟ್ರೂ ಲವ್. ಯಾರ್ದು ಸಿನಿಮಾದಲ್ಲ? ಇಬ್ಬರದು ಟ್ರೂ ಲವ್. ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನೇನು ಎಕ್ಸ್ಪೆಕ್ಟ್ ಮಾಡಿದೋ ಅದ್ರ 10ರಷ್ಟಲ್ಲ 100ರಷ್ಟು ಜಾಸ್ತಿ ಆಗಿದೆ. ಅದೇ ಖುಷಿ. ನನಗೇನು ಮಾತು ಬರ್ತಿಲ್ಲ. ಅದೇನೋ ಹೇಳ್ತಾರಲ್ವ, ಏನೋ ದೊಡ್ಡದಾಗಿ ಮ್ಯಾಜಿಕ್ ಆಗೋ ಥರ ಇದೆ. ಈ 14 ವರ್ಷದ ಶ್ರಮ ಯಾಕೋ ಒಂದೇ ಸರಿ ಬ್ಲಾಸ್ಟ್ ಆಗೋ ಥರ ಇದೆ. ಈ ಥರ ರೆಸ್ಪಾನ್ಸು, ಈ ಥರ ಇದು ನಾನು 14 ವರ್ಷ ನಾನು ನೋಡಿಲ್ಲ. ಯುನಾಮಿನಸ್ಲಿ ಎಲ್ಲಿಂದನೂ ಫೋನ್ಸು, ಎಲ್ಲ ಕಡೆಯಿಂದನೂ ಫೋನ್ಸು, ಸಿನಿಮಾ ಸೂಪರ್ ಇದೆಯಂತೆ, ಸೂಪರ್. ಅದು ಕೇಳ್ತೇನೆ, ನನಗೆ ರಿಯಾಲಿಟಿ ಚೆಕ್ ಆಗ್ತದೆ. ರಿಯಾಲಿಟಿನ ಓಕೆ ನನ್ನ ಸಿನಿಮಾಗನೇ ಹೇಳ್ತಾರೆ. ಯಾಕಂದರೆ ಎಷ್ಟೊಂದು ಶುಕ್ರವಾರ ಇದನ್ನ ನೋಡಿರೋದು, ಎಷ್ಟೊಂದು ಈ ಕ್ಯಾಮ್ರಾನ ಫೇಸ್ ಮಾಡಿದ್ದು. ಈ ದಿನಕ್ಕೋಸ್ಕರ ಇಷ್ಟು ಕಾಲ್ಸ್ ಬರ್ತಿದ್ರೆ, ಮಗ ಸೂಪರ್ ಆಗಿದೆ ಅಂತೆ, ಸಿನಿಮಾ ಸೂಪರ್ ಆಗಿದೆ, ಗಾಂಧಿನಗರ ಟಾಕ್ ಎಲ್ಲ ಸೂಪರ್ ಇದೆ, ಆಡಿಯನ್ಸ್ ನೋಡಿದವರೆಲ್ಲ ಅದನ್ನ ಅಂತಿದ್ರೆ ಏನೋ ದೊಡ್ಡ ಮ್ಯಾಜಿಕ್ ಆಗುತ್ತೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ಅಂದರೆ ಏನು ಹೇಳಿದ್ರೆ ಗೊತ್ತಿಲ್ಲ. ಕೆಲವರು ಬರ್ತಾರೆ, ಅಣ್ಣ ನನ್ನ ಹುಡುಗಿ ನೆನಪಾಗ್ಲು ಅಂತಾಳೆ, ನನ್ನೇ ಬ್ರೇಕಪ್ ಸ್ಟೋರಿ ಅಂತಾರೆ, ನನ್ನ ಸ್ಟೋರಿ ಅಂತಾರೆ. ನಾನೇನೋ ಊಹೆ ಮಾಡ್ಕೊಂಡು ನನ್ನ ಸ್ಟೋರಿ ಬಂದಿದ್ರೆ, ಬಟ್ ಈಗ ಗೊತ್ತಾಗ್ತದೆ ಎಷ್ಟೊಂದು ಆಡಿಯನ್ಸ್ ಬಯೋಪಿಕ್ ತೆಗೆದ್ಬಿಟ್ಟಿದ್ದೀನಿ ನಾನು ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಕಾಲೇಜ್ ಹುಡುಗರಂತೂ ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದು ಸಿನಿಮಾಲಿ, ಒಂದು 10 ಕಡೆ ನಕ್ಕಿದ್ರೆ ಸಾಕಪ್ಪ ಅಂತ. ಇಂಟರ್ವಲ್ಗೆ 30-40 ಕಡೆ ಆಗೋಯ್ತು. 30-40 ಅಂದರೆ ನಾನು ಉತ್ಪ್ರೇಕ್ಷೆ ಅಲ್ಲ, ಇದು ಏನಾದ್ರು ಓವರ್ ಡೌ ಮಾಡ್ತಿಲ್ಲ. 30-40 ಕಡೆ ಇಂಟರ್ವಲ್ ಬಿಫೋರೇ ಆಗೋಯ್ತು. ಆ್ಯಂಡ್ ಎಸ್ಪೆಷಲಿ ಇಂಟರ್ವಲ್ಲಿ ಒಂದು ಪೀಕ್ ಮೂಮೆಂಟ್, ಆ ಟಾಯ್ಲೆಟ್ ಸೀನ್ ಒಂದು ಬಂದಾಗಂತೂ ನಿಜವಾಗ್ಲೂ ಆ ಸೀನೇ ನಾನು ಫಸ್ಟ್ ಬರೆದಿದ್ದೀರಾ. ನನಗೆ ತುಂಬ ಶೋರ್ ಇವತ್ತು ನೋಡಿರೋ 1000 ಜನ ನಾಳೆ 10,000 ಜನ ಕೇಳ್ತಾರೆ. ನಾಳೆ ಐ ವಿಲ್ ಬಿ ಸೀಯಿಂಗ್ ಏನಂತಾರೆ ಎಲ್ಲೋ, ನಾಳೆ ಶುರುವಾಗುತ್ತೆ ಅಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಮಾತಾಡ್ತಾ ಹೋಗ್ತೀವಿ ಸರ್. ನಿಮ್ಮ ಅನೀಸ್ ಸ್ನೇಹಿತರಿಗೆ ಸರ್, ನಾನು ಇದನ್ನು 4ನೇ ಸಲ ನೋಡ್ತಾ ಇರೋದು. ತೆಲುಗಲ್ಲಿ 2 ಸಲ ನೋಡಿದ್ದೀನಿ, ಕನ್ನಡದಲ್ಲಿ 2 ಸಲ ನೋಡಿದ್ದೀನಿ. ನನಗೇನೆ ಬ್ರೇಕಪ್ ಸೀನ್ ಬಂದಾಗ ನಿಜವಾಗ್ಲೂ ಲಿಟ್ರಲಿ ಕಣ್ಣಲ್ಲಿ ನೀರು ತುಂಬಿಕೊಡುತ್ತೆ. ಅನೀಸ್ ಸರ್ ಡೈರೆಕ್ಷನ್ ಅಂತೂ ತುಂಬ ಸೂಪರಾಗಿ ಆಗಿದೆ ಈ ಸಿನಿಮಾದಲ್ಲಿ. ಆಮೇಲೆ ತ್ರಿವೇಣಿ ಇವತ್ತು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂಗೆ ಎಲ್ಲ ಹೌಸ್ಫುಲ್ ಇತ್ತು. ಎಲ್ಲರೂ ತುಂಬ ಪ್ರತಿ ಸೀನು ಎಂಜಾಯ್ ಮಾಡ್ತಾಯಿದ್ರು, ತುಂಬ ಖುಷಿ ಪಡ್ತಾಯಿದ್ರು. ಎವ್ರಿ ಸೀನ್ ಪ್ರತಿಯೊಬ್ಬರು ನಗ್ತಾಯಿದ್ರು. ತುಂಬ ಖುಷಿ ಆಗುತ್ತೆ ಸರ್. ಈ ದಿನಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ. ಇದಿನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು, ಇದು ನಿಮ್ಮ ಮುಖಾಂತರ ಆಗಬೇಕು. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ಆಗಿ ಸಿನಿಮಾ ನೋಡಿದಾಗ ಏನನ್ನಿಸ್ತು? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕಿಂತ ನೀವು ನೋಡಿದ್ದೀರಾ, ನೀವು ಆ ಸುದ್ದಿ ಇನ್ನೊಂದು 10 ಜನಕ್ಕೆ ಕೇಳೋದ್ರಲ್ಲಿ ನಮಗೇನಾದರೂ ಆ ಸಿನಿಮಾ ರೀಚ್ ಆಗೋ ಕಂಟೆಂಟು ನೀವು ನಿಮ್ಮ ಕಡೆಯಿಂದ ಹೋಗಬೇಕು. ನಾನು ಅದ್ರ ಬಗ್ಗೆ ಹೇಳಬೇಕಂದ್ರೆ, ಇವಾಗ ಲಾಟ್ರಿ ತೊಗೊತೀವಿ, ಅದು ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಅದ್ರ ಬದಲು ನಮ್ಮ ಸಿನಿಮಾ ಟಿಕೆಟ್ ತೊಗೊಂಡ್ರೆ ನಿಮ್ಮ ಮನಸ್ಸಿಂದ ಖುಷಿಯಾಗಿ ಆಚೆ ಹೋಗ್ತೀರ, ಆ ತೃಪ್ತಿ ಅದು ಸಿಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾನು ನೋಡಿ ನೀವು
ಏನೋ ಸಪೋರ್ಟ್ ಮಾಡಿದ್ರೆ ಇನ್ನೊಂದು 100 ಸಿನಿಮಾ ಮಾಡ್ತೀನಿ. ಥ್ಯಾಂಕ್ ಯು. ಚೇತನ್ ಸರ್, ಆ ಕಡೆ ವಿಲನು ಅಲ್ಲ, ಆ ಕಡೆ ಅಣ್ಣನೂ ಅಲ್ಲ, ನಿಮಗೇನು ಅನಿಸ್ತದೆ? ಸರ್, ಆ ಕಡೆ ಅಣ್ಣ ಫಸ್ಟು, ಆಮೇಲೆ ವಿಲನ್ ಅದೇ. ಯಾಕಂದರೆ ನನ್ನ ತಂಗಿ ಅಂತ ಬಂದಾಗ ಅದೊಂದು ಸಪೋರ್ಟ್ ಮಾಡಲೇಬೇಕು, ಅದಕ್ಕೋಸ್ಕರ ನಿಲ್ಲೇಬೇಕು. ಈ ಸಿನಿಮಾಲಿ ಆ ಕ್ಯಾರೆಕ್ಟರ್ ಸಿಕ್ಕಿರೋದೇ ತುಂಬ ಖುಷಿ. ಯಾಕಂದರೆ ನಿಜ ಜೀವನದಲ್ಲಿ ತಂಗಿ ಇಲ್ಲದೇ ಇದ್ರೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಈ ಥರದ್ದು ಒಂದು ಪ್ಲೇ ಮಾಡಿದ್ದೀನಲ್ಲ ಅಂತ ತುಂಬ ಖುಷಿ ಆಗ್ತದೆ. ಯಾರೊಬ್ಬರು ಕೇಳಿದ್ರು, ಸರ್ ಯಾಕೆ ಫಸ್ಟ್ ಆಫ್ ಆಲ್ ಏನೂ ಮಾತಾಡಿಲ್ಲ? ಸರ್, ಫಸ್ಟ್ ಆಫ್ ಆಲ್ ಮಾತಾಡದೇ ಇರೋನು ಸೆಕೆಂಡ್ ಹಾಫಲ್ಲಿ ತುಂಬ ರಣದೂತ ಆಗ್ಬಿಡ್ತಾನೆ, ವೆಯ್ಟ್ ಮಾಡಿ ಅಂತ ಹೇಳಿದೆ. ಅವ್ರು ಅದೇ ಥರ ನೋಡಿ ಬಂದು, ಸರ್ ಸಖತ್ತಾಗಿ ಮಾಡಿದ್ದೀರಾ ಸರ್, ತುಣುಕುಗಳಲ್ಲಿ ಬಂದ್ರೂ ಅದಕ್ಕೊಂದು ವೆಯ್ಟೇಜ್ ಇದೆ. ಅನೀಶ್ ಅವ್ರು ಮಾಡಿರೋ ಡೈರೆಕ್ಷನಲ್ಲಿ ನಾವು ಪ್ರತಿ ಸಿನಿಮಾ ಅವ್ರನ್ನ ಹೀರೋ ಆಗಿ ನೋಡಿದ್ವಿ. ಡೈರೆಕ್ಷನಲ್ಲಿ ಅವರು ಎಲ್ಲ ನಿಟ್ಟಿನಲ್ಲೂ ನಂಬರ್ 1 ಅಂತ ಹೇಳ್ಕೊಳ್ಳೋ ಲೆಕ್ಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಬೋದು. ಸೊ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೇ ಥರದ್ದು ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಯಾರು ಕಡಿಮೆ ಯಾರು ಹೆಚ್ಚು ಅನ್ನೋದಿಲ್ಲ, ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಸೊ ಜನಗಳ ಪ್ರೇಕ್ಷಕರದ್ದು ಒಂದು ರಿಯಾಕ್ಷನ್ಗಳು ನೋಡಿದ್ವಿ, ನಗ್ತಾ ಇರೋದು ನೋಡಿದ್ವಿ. ಆಮೇಲೆ ಕೋಪ ಬಂದಾಗ ಅದೊಂದು ಅವರಲ್ಲೊಂದು ಹುಮ್ಮಸ್ ಕಾಣಿಸ್ತು, ಸಖತ್ತಪ್ಪ ಅಂತ. ಸೊ ಎಲ್ಲ ಥರ